ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರಾ ಸೋಮಣ್ಣ ಅಥವಾ ವಿಜೇಂದ್ರ ಅವರು ಮುಂದುವರಿತಾರಾ ಅಥವಾ ಇನ್ಯಾರಾದ್ರೂ ಅಚ್ಚರಿ ಆಯ್ಕೆ ಆಗುತ್ತಾ ಗೊತ್ತಿಲ್ಲ. ಆದ್ರೆ ಬಿಜೆಪಿಲಂತೂ ಚಟುವಟಿಕೆಗಳು ಗರಿಗೆದರಿದಾವೆ. ತಾರಕಕ್ಕೇರಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಗದ್ದುಗೆ ಗುದ್ದಾಟ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೋಮಣ್ಣ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ತಮ್ಮ ಹೆಸರು ಕೇಳಿ ಬರ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆಗ್ಬಿಟ್ರ ಸೋಮಣ್ಣ. ವರಿಷ್ಠರ ಅಭಯದ ಮೇರೆಗೆ ಸೋಮಣ್ಣ ರಣತಂತ್ರವನ್ನ ಮಾಡ್ತಾ ಇದ್ದಾರಾ? ಜಿಲ್ಲೆಯಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಒಂದೊಂದು ಜಿಲ್ಲೆಯಲ್ಲೂ ಕೂಡ ರೌಂಡ್ಸ್ ಹೊಡಿತಾ ಅಲ್ಲಿರುವಂತಹ ಅಸಮಾಧಾನವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಏನಾದರೂ ಒಂದು ಬ್ಲೂ ಪ್ರಿಂಟ್ ಹಾಕೊಂಡ್ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದಾವೆ. ಅದು ಬಿಜೆಪಿ ವಲಯದಲ್ಲಿ ವರ್ಕೌಟ್ ಆಗುತ್ತಾ ಸೋಮಣ್ಣ ಅವರ ಲೆಕ್ಕಾಚಾರ? ರಾಜ್ಯಾಧ್ಯಕ್ಷರನ್ನಾಗಿ ನಿಜಕ್ಕೂ ಹೈಕಮಾಂಡ್ ಅವರನ್ನ ಮಾಡುತ್ತಾ ಅನ್ನುವಂಥ ಪ್ರಶ್ನೆ. ಇಲ್ಲಿ ಪಟೇಲ್ರೆ, ಮೊನ್ನೆ ಅಷ್ಟೇ ಮೋಹನ್ ಭಾಗವತರು ಒಂದು ಹೇಳಿಕೆಯನ್ನು ಕೊಡ್ತಾರೆ. 75 ಆದ ನಂತರ ರಿಟೈರ್ಮೆಂಟ್ ತಗೊಂಡ್ರೆ ಒಳ್ಳೆಯದು ಅನ್ನುವಂಥ ಒಂದು ಸೂಚನೆ. ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅನ್ವಯಿಸುವ ರೀತಿಯಾಗಿ ಸ್ಟೇಟ್ಮೆಂಟ್ ಬಂದಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಸಂಘಟನೆ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಳುವಂಥದ್ದು, ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಸಂದರ್ಭ ಅದು ಬೇರೆದ್ದೇ ರೀತಿಯಾದಂಥ ಒಂದು ಲೆಕ್ಕಾಚಾರಗಳಿರ್ತವೆ. ಸೋಮಣ್ಣ ಅವ್ರನ್ನ ಆಯ್ಕೆ ಮಾಡುವಂಥ ಸಾಧ್ಯತೆ ಇರುತ್ತಾ? ಮೋಹನ್ ಭಾಗವತ್ರ ಈ ಒಂದು ಸ್ಟೇಟ್ಮೆಂಟ್ ಆದ್ಮೇಲೂ ಕೂಡ ಸೋಮಣ್ಣವ್ರಿಗೀಗ 74 ವರ್ಷ, ಯಡಿಯೂರಪ್ಪನವರು 78 ವರ್ಷ ಆದಮೇಲೆ ಇವರ 75 ಆದಮೇಲೆ ಅಧಿಕಾರ ಇಲ್ಲ, ಅವರು ಹಿರಿಯರೇ ಮಾಡಲಿ ಅಂತ ಹೇಳ್ತಾರಲ್ಲ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಕೂಡ 78ರ ವಯಸ್ಸಿನಲ್ಲಿ. ಸೋಮಣ್ಣ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಆಂತರಿಕ ಕದನ ಇದೆಯಲ್ಲ, ಅದು ಶೀತಲ ಸಮರ ಇದೆಯಲ್ಲ, ಅದು ಒಂಥರ ನಿಮಗೆ ಯಾವಾಗ ಬೇಕಾದ್ರೂ ಅದು ಸ್ಫೋಟ ಆಗ್ಬೋದು. ಅದು ವೆರಿ ಡೇಂಜರ್ಸ್ ಯಾವುದೇ ಪಕ್ಷಕ್ಕೆ. ಈ ಆಂತರಿಕ ಕದನದಿಂದ ಅನೇಕ ಪಕ್ಷಗಳ ಅಧಿಕಾರವನ್ನು ಪಡೆದುಕೊಳ್ಳೋದು ಕೂಡ ಕಳ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗ ಸೋಮಣ್ಣ ಹೆಸರು ಮುನ್ನೆಲೆಗೆ ಬಂದಿದೆ. ವಿಜೇಂದ್ರ ವಯಸ್ಸಿನ ಇನ್ನೂ 47-48 ವಯಸ್ಸಿನವರು. ಅವರ ಅಪ್ಪನ ಸ್ಯಾಡೋ ಇದೆ, ಜಾತಿ ಇದೆ, ಕ್ಯಾಶ್ ಇದೆ, ಕ್ಯಾಸ್ಟ್ ಇದೆ, ಕೆಪಾಸಿಟಿ ಇದೆ, ಎಲ್ಲವೂ ಇದೆ. ಸೋಮಣ್ಣಗೂ ಕೂಡ ಅದಿದೆ. ಸೋಮಣ್ಣ ಎಷ್ಟು ಚಂದವಾಗಿ ಸತ್ಯವನ್ನು ಹೇಳ್ತಾರೆ, ಅಷ್ಟೇ ಚೆನ್ನಾಗಿ ಸುಳ್ಳನ್ನು ಕೂಡ ಸತ್ಯವಾಗಿ ಪರಿಸ್ಥಿತಿ ಮಾಡ್ತಾರೆ ಅಂತೇಳಿ ಅವರ ರಾಜಕೀಯ ವಿರೋಧಿಗಳು ಕೂಡ ಒಪ್ಕೊಂತಾರೆ. ಸೋಮಣ್ಣನೇನು ಅವ್ರ ಮೇಲೆ ಇರ್ತಕ್ಕಂಥ ಅತಿಯಾದ ದ್ವೇಷಿ, ಇನ್ನೇನು ಅವ್ರನ್ನ ಹೋಗಿ ಪಂಚ್ ಮಾಡ್ಬೇಕಂತಿದ್ದಾರೋ ಕೂಡ ಸೋಮಣ್ಣನ ಹಗ್ ಮಾಡಿ ಮುತ್ತು ಕೊಡುವಷ್ಟು ಅವರು ಮಾತುಗಾರ, ಕಲೆಗಾರ ಆಯಿತಾ, ಎಂಥವ್ರು ಕೂಡ ಸಿದ್ಧಿಸುವಂಥದ್ದು. ಇವತ್ತು ರಾಜ್ಯದ ಅಷ್ಟು ಅನೇಕ ಮಠಮಾನ್ಯಗಳನ್ನು ಯಡಿಯೂರಪ್ಪನವ್ರಿಗೆ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಂಥವ್ರು ಸೋಮಣ್ಣವರು. ಸೋಮಣ್ಣವ್ರು ಇವತ್ತೇನಾದರೂ ಕಾಂಗ್ರೆಸ್ನಲ್ಲಿದ್ದರೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾಯಿದ್ರು, DCM ಆಗ್ತಿದ್ರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗ್ತಾರೆ. ಅಂಥ ಅವಕಾಶಗಳು ಕೂಡ ಇತ್ತು. ಸೋಮಣ್ಣವ್ರನ್ನ ಪ್ರಬಲ ಸ್ವಾಮೀಜಿ, ಅನಂತಕುಮಾರ್ ಮತ್ತು ಯಡಿಯೂರಪ್ಪನ ಎಲ್ಲರೂ ಸೇರಿ ಅವ್ರನ್ನ ಕರ್ಕೊಂಡು ಬಂದರು. ಮುಜರಾಯಿ ಮಂತ್ರಿ ಮಾಡಿದರು, ಸೋತರು ಕೂಡ ಅವ್ರನ್ನ MLC ಮಾಡಿ ಮಂತ್ರಿಯನ್ನು ಮಾಡೋದು ಅದು ಇತಿಹಾಸ. ಈಗ ಸೋಮಣ್ಣವರ ಪರವಾಗಿ ತಟಸ್ಥ ಬಣದವರು ಅವ್ರ ಪರವಾಗಿದ್ದಾರೆ ಮತ್ತು ರೆಬಲ್ ಇರ್ತಕ್ಕಂಥವ್ರ ಪರವಾಗಿದ್ದಾರೆ. ಭಾಳಷ್ಟು ಜನ ಹಿರಿಯರು ಕೂಡ ಸೋಮಣ್ಣವ್ರು ಸದ್ಯಕ್ಕೆ ಮಾಡಿ ಅಂತೇಳಿ ಸಂಘಟನೆ ಯೋಚನೆ ಮಾಡ್ತಿರ್ತಕ್ಕಂಥ ಇನ್ನೂ ಕೂಡ 3 ವರ್ಷ ಇದೆ. ಹಾಗಾಗಿ ಸಂಘಟಾತ್ಮಕ ಆಗಬೇಕು. ಈ ಕಿತ್ತಾಟ, ಜಾತಿ ಇದೇ ಮುಂದುವರೆದ್ರೆ ಮತ್ತೆ ವಿಜೇಂದ್ರ ಮಾಡಿದ್ರೆ ಅದೇ ಯಡಿಯೂರಪ್ಪ ಸ್ಯಾಡೋ, ಅದೇ ಕುಟುಂಬ ಸ್ಯಾಡೋ ಅಂತ ಮೆಸೇಜ್ ಪಾಸ್ ಆಗ್ತಾ ಹೋಗುತ್ತೆ. ಬೇರೆಯವರಿಗೆಲ್ಲ ಬೇಸರ ಮಾಡ್ಕೊತಾರೆ ಅನ್ನೋದು ಕೂಡ ನಡೀತಿರ್ತಕ್ಕಂಥ. ಅಮಿತ್ ಶಾ ಅವರಿಗೆ ವಿಜೇಂದ್ರ ಅವರ ಶಕ್ತಿ ಸಾಮರ್ಥ್ಯ ಗೊತ್ತು. ಅಮಿತ್ ಶಾ ಅವರು ಇವತ್ತು ಕೂಡ ವಿಜೇಂದ್ರ ಅವರ ಪರವಾಗಿ ಒಂದು ಸಾಫ್ಟ್ ಕಾರ್ನರ್ ಇರ್ತಕ್ಕಂಥ. ಉಳಿದಂಥವರೆಲ್ಲರೂ ಕೂಡ ಸಂಘಟನೆಯಿಂದ ಬಂದಂಥವ್ರನ್ನ ಮಾಡಬೇಕಂತ ಚರ್ಚೆ ಆಗ್ತಿರ್ತಕ್ಕಂಥ. ಇದರ ನಡುವೆ ಸೋಮಣ್ಣ ಅವರು ಕೂಡ ಲಿಂಗಾಯತರ ನಾಯಕರ ಪ್ರಬಲ ನಾಯಕ, ಮಠಮಾನ್ಯಗಳು ಗೊತ್ತು, ಮಾತು ಗೊತ್ತು, ಎಂಥವ್ರನ್ನು ಕೂಡ ಮರುಳು ಮಾಡೋ ತಾಕತ್ತು ಗೊತ್ತು ಅನ್ನೋದು ಕೂಡ ಗೊತ್ತು. ಒಂದು ಎಕ್ಸಾಂಪಲ್ ಕೊಡ್ತೀನಿ ಲಾಸ್ಟ್ ಸೋಮಣ್ಣ ಅವರು ಗೋವಿಂದರಾಜ ನಗರ ಶಾಸಕರಾದ ಸಂದರ್ಭದಲ್ಲಿ ಹಿಂಗೆ ಪ್ರತಿದಿನ ಬೆಳಗ್ಗೆ ರೌಂಡ್ಸ್ ಹೋಗ್ತಿದ್ದಾಗ ಯಾರೋ ಒಬ್ಬ ಸಿಕ್ಕಿದ್ದಂತೆ. ಏನಪ್ಪ ಅಪ್ಪ ಚೆನ್ನಾಗಿದ್ದೇನೆಯ ಮತ್ತೆ ಕೇಳ್ದೆ ಅಂತ ಹೇಳಪ್ಪ ಅಂತ. ಸರ್ ಅಪ್ಪ ತೀರೋಗಿ 6 ತಿಂಗಳಾಯ್ತು ಅಂತೇಳಿ. ಅಯ್ಯೋ ನನಗೆ ಇದೆ ನೆನ್ನೆ ಮನೆ ಸಿಕ್ಕಿದ್ದಂತ ನೆನಪಿದೆಯಲ್ಲಪ್ಪ ಅಂದ್ಬಿಟ್ಟಿದೆ. ಅವರು ಗಾಬರಿ ಬಿದ್ದದ್ದು. ಅಂಥ ಸೋಮಣ್ಣ ಅಂದರೆ ಸೋಮಣ್ಣ ಅವರಿಗೆ ಎಂಥವ್ರನ್ನು ಓಲೈಸಿಕೊಳ್ಳೋ ಶಕ್ತಿ ಇದೆ. ಹಾಗಾಗಿ ಅವ್ರು ಇವತ್ತು ಅವ್ರ ಮಾತು, ಅವರ ಹೋರಾಟ, ಅವರ ಒಂದು ಸ್ಟ್ರಾಟಜಿ, ಹಾಗಾಗಿ ಇವತ್ತು ಈ ಲೆವೆಲಿಗೆ ಬಂದು ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಸೋಮಣ್ಣವ್ರಿಗೂ ಶಕ್ತಿ ಸಾಮರ್ಥ್ಯ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ಸೋಮಣ್ಣವ್ರನ್ನು ಮಾಡಿ ಮತ್ತೆ ವಿಜೇಂದ್ರದೊಂದು ಗುಂಪು ಮಾಡ್ತಾ ಹೈಕಮಾಂಡ್ ಒಂದು ಕಾದು ನೋಡಬೇಕಾಗಿದೆ. ಗುಡಿಯಲ್ಲಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡುವಂಥದ್ದು ಬೇರೆ, ಆದರೆ ಒಂದು ಪಕ್ಷವನ್ನ ಸಂಘಟನೆ ಮತ್ತೆ ಕಾರ್ಯಕರ್ತರನ್ನ ಹುರಿದುಂಬಿಸುವಂಥದ್ದು ಬೇರೆ. ಇದುವರೆಗೂ ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟಿಯನ್ನ ನಮ್ಮ ರಾಜ್ಯದಲ್ಲೇ ನೋಡುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು, ಅನಂತಕುಮಾರ್, ಈಶ್ವರಪ್ಪ, ಜೋಶಿ, ನಳಿನ್ ಕುಮಾರ್ ಕಟೀಲ್ ಅವರು ಈ ರೀತಿಯಾಗಿ ಎಲ್ಲರೂ ಕೂಡ RSS ಇಂದ ಬಂದಂಥವರೇ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥವ್ರು. ಅಂಥದ್ರಲ್ಲಿ ಎಲ್ಲ ಪಕ್ಷವನ್ನ ಸುತ್ತಾಡ್ಕೊಂಡ್ ಬಂದಿರುವಂಥ ಸೋಮಣ್ಣ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗುತ್ತಾ, ಸಂಘಟನೆಯನ್ನ ಕೊಡಲಾಗುತ್ತಾ, ಕಾರ್ಯಕರ್ತರನ್ನ ಅವರಿಗೆ ಒಪ್ಪಿಸಲಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಹೇಗೆ ನೋಡ್ಬೋದು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ಬಾರಿ ಮಾತನಾಡಿರುವಂಥದ್ದು ಏನಂದರೆ ಮೆರಿಟೋಕ್ರಸಿ ಬಗ್ಗೆ. ಆಮೇಲೆ 1 ಲಕ್ಷ ಹೊಸ ಯುವಕರನ್ನು ನಾನು ತಂದು ನಾಯಕರನ್ನಾಗಿ ಮಾಡಬೇಕು, ನಮ್ಮ ಪಕ್ಷದಲ್ಲಿ ಅಥವಾ ದೇಶದಲ್ಲಿ ಹೊಸ ರಾಜಕಾರಣ ಬರಬೇಕು ಅನ್ನುವಂಥ ಮಾತುಗಳನ್ನು ಸಾಕಷ್ಟು ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆದರೆ ಅವರ ಮಾತನ್ನೇ ನಾವು ಆಧಾರದಲ್ಲಿ ಇಟ್ಟುಕೊಂಡು ನೋಡೋದಾದರೆ ವಿಜಯೇಂದ್ರ ಅವರನ್ನು BJPಯ ರಾಜ್ಯಾಧ್ಯಕ್ಷರಾಗಿ ಮಾಡೋದಕ್ಕೆ ಏನು ಅವರ ಅರ್ಹತೆ ಕಾರಣ ಆಯಿತಾ?
ನೆಪೋಟಿಸಮ್ ಕಾರಣ ಆಯ್ತಾ ಅಥವಾ ಅವರ ಟ್ಯಾಲೆಂಟ್ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿಕೊಂಡಾಗ ಬಿಜೆಪಿನೇ ಉತ್ತರವನ್ನು ಕೊಡಬೇಕಾಗತ್ತೆ. ಆಯಿತು, 2 ವರ್ಷದ ಹಿಂದೆ ಅವರು ಆಗ್ತಾರೆ, ಅಧ್ಯಕ್ಷರಾದ ಬಳಿಕ ಎಷ್ಟು ಪ್ರವಾಸವನ್ನು ಮಾಡಿದ್ದಾರೆ, ಎಷ್ಟು ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದಾರೆ, ಏನು ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ, ಅವರ ಮನಸ್ಸಿನಲ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಗಿಂತನೂ ಕೂಡ ಇನ್ನೂ ಕೂಡ ರಿಸರ್ವ್ ಆಗ್ಬಿಟ್ರ, ಅಷ್ಟು ದೊಡ್ಡ ಸ್ಥಾನಕ್ಕೆ ಏರಿದ್ದೀನಿ ಅಂತ ಭಾವಿಸ್ಕೊಂಡ್ಬಿಟ್ರ ಗೊತ್ತಿಲ್ಲ. ಯಾಕಂದರೆ ಎಲ್ಲೂ ಹೊರಗಡೆ ಬರೋದಿಲ್ಲ, ಯಾವ ಮಾಧ್ಯಮದಲ್ಲಿ ಸಂದೇಶನ ಕೊಡೋದಿಲ್ಲ, ಯಾವ ಕಾರ್ಯಕರ್ತರನ್ನ ಭೇಟಿ ಮಾಡೋದಂಥದ್ದಿಲ್ಲ. ನಾಯಕರು ಮಧ್ಯದಲ್ಲಿ ವೈಮನಸ್ಸಾದಾಗ ಅವರನ್ನು ತಮ್ಮ ಅಹಂಗಮನ್ನು ಮರೆತು ಅವರ ಜೊತೆಯಲ್ಲಿ ಹೋಗಿ ಪಕ್ಷ ಸಂಘಟನೆ ಮಾಡಿದಂಥ ಉದಾಹರಣೆಗಳಿಲ್ಲ. ಆದರೆ ಮತ್ತೊಂದು ಕಡೆ ನೀವು ಸೋಮಣ್ಣ ವಿಚಾರ ಬಂದಾಗ ಬಿಜೆಪಿಯ ವಿಚಾರಕ್ಕೆ ಬಂದ ಹಾಗೆ ಅವರು ಅಲ್ಲಿ ಒಂದು ವಿನೇಬಿಲಿಟಿ ನೋಡ್ತಾರೆ, ಪಕ್ಷವನ್ನು ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಎಲ್ಲಿಂದ ಬಂದಿದ್ದಾರೆ ಅಂತಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ನಾರ್ತ್ ಈಸ್ಟ್ ಅಲ್ಲಿ ಹಿಮಂತ ಬಿಸ್ವ ಶರ್ಮಾ ಅವರು ಬಂದಿರುವಂಥದ್ದು. ಅದು ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ದಂಥ ಹಿಮಂತ ಬಿಸ್ವ ಶರ್ಮಾ ಮೇಲೆ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳು ಕೂಡ ಇತ್ತು. ಆದರೆ ಅವರನ್ನ ಬಿಜೆಪಿಗೆ ಅವ್ರು ಬರ್ತಿದ್ದ ಹಾಗೇನೆ ಇಡೀ ನಾರ್ತ್ ಈಸ್ಟ್ ಅನ್ನ ಬಿಜೆಪಿ ಆಕ್ರಮಿಸಿಕೊಳ್ಳುತ್ತೆ. ಇಡೀ ನಾರ್ತ್ ಈಸ್ಟ್ ಅಲ್ಲಿ ಬಿಜೆಪಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಬರುತ್ತೆ ಅಥವಾ ವಿಪಕ್ಷ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಅಷ್ಟು ತನ್ನ ಬೆಳವಣಿಗೆಯನ್ನು ಕಾಣುತ್ತೆ. ಹೀಗಿದ್ದಾಗ ಇಲ್ಲಿ ಸೋಮಣ್ಣ ಅವರನ್ನ ಕರೆತರಬಾರದ, ಅವರು ಯಾವ ಪಕ್ಷದಿಂದ ಬಂದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಬದಲಿಗೆ ಅವ್ರು ಬಂದ್ರೆ ಏನ್ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡುತ್ತೆ. ಈಗ ಕಳೆದ 1 ವರ್ಷದಿಂದ ಅವರನ್ನ ನೋಡ್ತಾ ಇದ್ದಾಗ ಈಗ ರೈಲ್ವೆ ರಾಜ್ಯ ಸಚಿವರೇ ಆಗಿರ್ಬೋದು, ರಾಜ್ಯ ಖಾತೆ ಸಚಿವರಾಗಿದ್ರು ಕೂಡ ಕೇಂದ್ರದ ನಾಯಕರೊಂದಿಗೆ ಒಡನಾಟ ಹೆಚ್ಚಾಗಿರುತ್ತೆ. ಅವರ ಮಾತುಕತೆ ಇರ್ಬೋದು, ಅವರ ಒಂದು ಹಂಬಲ್ನೆಸ್ ಇರ್ಬೋದು. ಈಗ ಪಟೇಲ್ ಹೇಳ್ತಾ ಇದ್ದಾಗೆ ಅವರ ಮಾತಿನ ವೈಖರಿ, ಅವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಅದು ಸಾಕಷ್ಟು ಹಿರಿಯರನ್ನ, ಸಾಕಷ್ಟು ಪಕ್ಷದ ನಾಯಕರನ್ನು ಕೂಡ ಇಂಪ್ರೆಸ್ ಮಾಡಿರುವಂತಹ ಸಾಧ್ಯತೆಗಳನ್ನ ಕೂಡ ನಾವು ಇಲ್ಲಿ ತಳ್ಳಿ ಹಾಕುವ ಹಾಗಿಲ್ಲ. ಯಾಕಂದ್ರೆ ಸಾಕಷ್ಟು ಕೆಲಸವನ್ನ ಕೂಡ ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ಅವರು ರಾಜ್ಯದಲ್ಲಿ ಮಾಡಿದ್ದಾರೆ. ಅದು ತುಮಕೂರಿನಲ್ಲಿ ಬಹಳ ದಿನದಿಂದ ನೆನೆಗುದಿಗೆ ಬಿದ್ದಂತ ಕಾಮಗಾರಿಯನ್ನು ಪುನರ್ ಆರಂಭ ಮಾಡಿರುವಂತದ್ದಿರ್ಬೋದು. ಹುಬ್ಬಳ್ಳಿ ಧಾರವಾಡ ಮಧ್ಯ, ಹುಬ್ಬಳ್ಳಿ ಮತ್ತು ಬೆಂಗಳೂರಿನ ಮಧ್ಯದಲ್ಲಿ 2 ಒಳ್ಳೆ ಕೆಲಸಗಾರ ಜೋಡಿ ರೈಲ್ವೆ ಹಳಿಗಳನ್ನ ಮಾಡುವಂತ ಪ್ರಕ್ರಿಯೆಯನ್ನ ಮತ್ತಷ್ಟು ವೇಗವನ್ನು ಕೊಟ್ಟಂತದ್ದಿರ್ಬೋದು, ಎಲೆಕ್ಟ್ರಿಫಿಕೇಶನ್ ಅಲ್ಲಿ ಇರ್ಬೋದು, ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಕೂಡ. ಹೀಗಾಗಿ ಅವರ ಪರವಾಗಿ ಒಲವು ಇದ್ದರೂ ಅಚ್ಚರಿ ಇಲ್ಲ. ಈಗ ಅಧಿಕಾರವನ್ನ ಕೊಟ್ಟಾಗ ಸರಿಯಾಗಿ ಮಾಡೋಕ್ಕಾಗದೇ ಇರುವಂತ ವಿಜಯೇಂದ್ರ ಪಕ್ಷದ ಒಬ್ಬ ನಾಯಕ, ಒಬ್ಬ ಕಾರ್ಯಕರ್ತನಾಗಿ ಮತ್ತೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ತಾರ, ಪಕ್ಷದ ವಿರುದ್ಧ ನಿಂತು ತಮಗೆ ಅಧಿಕಾರ ಕೊಟ್ಟಂತ ಪಕ್ಷಕ್ಕೇನೆ ಬೆನ್ನಿಗೆ ಚೂರ ಆಗ್ತಾರ ಅನ್ನುವಂಥದ್ದು ಕೂಡ ಮುಂಬರುವಂತ ದಿನದಲ್ಲಿ ಕಾದ್ ನೋಡಿದ್ರೆ ಸೋಮಣ್ಣ ಒಳ್ಳೆ ಕೆಲಸಗಾರರು, ಮಾತುಗಾರ ಹೆಂಗೆ ಮೋಡಿಗಾರ ಯಾವ ರೀತಿ ಹಂಗೆ ಒಳ್ಳೆ ಕೆಲಸಗಾರ ಕೂಡ ಹೌದು. ಅಲ್ಲ, ಒಳ್ಳೆ ಕೆಲಸಗಾರ ಇರ್ಬೋದು. ಈಗ ಕೃಷ್ಣ ಬೈರೇಗೌಡರು ಹಂಗೆ ಇದ್ದಾರೆ ಕಾಂಗ್ರೆಸ್ನಲ್ಲಿ. ರಾಹುಲ್ ಗಾಂಧಿ ಅವರ ಬ್ಲೂ ಐ ಗಾಯ್ ಅಂತಾನೆ ಕರೆಸ್ಕೊಳ್ತಾರೆ. ಆದರೆ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಥವಾ ಮುಖ್ಯಮಂತ್ರಿ ಸ್ಥಾನ ಅಂತ ಬಂದಂತ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಿರೋದಿಲ್ಲ. ಅದೇ ರೀತಿಯಾಗಿ ಸೋಮಣ್ಣ ಅವ್ರ ವಿಚಾರ ನೋಡಬೇಕು. ಸೋಮಣ್ಣ ನೀವು ಮಾಸ್ ಲೀಡರ್, ಸೋಮಣ್ಣ ಇವತ್ತು ಈ ರಾಜ್ಯದ ಅಷ್ಟು ಮಠಮಾನ್ಯಗಳು ಅವರಿಗೆ ಯಡಿಯೂರಪ್ಪನವರಿಗೆ ಮಠಮಾನ್ಯಗಳನ್ನ ಕಾಂಟ್ಯಾಕ್ಟ್ ಎಲ್ಲ ಇದೆ. ಬಟ್ ನೆಕ್ಸ್ಟ್ ಇನ್ನ 3-4 ವರ್ಷಗಳ ಕಾಲ ಎಲೆಕ್ಷನ್ ಇನ್ನ 70 ಕಂಟಿನ್ಯೂ ಆಗ್ತಾರ. ರಾಜಕಾರಣ ಏನ್ ಬೇಕು ಮಾತು, ಆ ಮಾತುಗಾರ ಸೋಮಣ್ಣಗೆ ಮೋಡಿ ಮಾಡೋದು ಗೊತ್ತು, ಮಸ್ಪರೈಸ್ ಗೊತ್ತು. ಆಮೇಲೆ ಈಗ ಲಿಂಗಾಯತ ನಾಯಕರ ಕೊಟ್ಟಾಗಲೂ ಕೂಡ ಸಮಸ್ಯೆ ಆಗುವಂತ ಸಾಧ್ಯತೆ. ಲಿಂಗಾಯತ ನಾಯಕರಾಗಿ ಕೂಡ ಯಡಿಯೂರಪ್ಪನವರು ಎಷ್ಟೇ ವಿರೋಧ ಮಾಡಕ್ ಬಂದ್ರು ಒಂದು ಪಕ್ಷಕ್ಕೆ ಒಂದು ಸಂಘಟನೆಯನ್ನ ಕೊಡುವಂಥದ್ದು ಅಥವಾ ಒಂದು ಶೀಲ್ಡ್ ಕೊಡುವಂತ ಸಾಧ್ಯತೆಗಳು ಏನಾಗುತ್ತೆ ಅಂತ. ಧನ್ಯವಾದ ಗುಡಿ. ಹಾಗೆ ಪಟೇಲ್ ಇಷ್ಟೊಂದು ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.